ಹಾಯ್ ಫ್ರೆಂಡ್ಸ್, ರುಚಿಗೆ ಹಾಲು ಮಸಾಲ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಮಸಾಲ ರೆಡಿ ಮಾಡ್ಕೊಂಡು 1 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಸೋಂಪು, ಅರ್ಧ ಸ್ಪೂನ್ 4 ಕಾಳು ಮೆಣಸು ಹಾಕ್ತಾಯಿದ್ದೀನಿ. ತುಂಬ ನೈಸಾಗಿ ತರಿಯಾಗಿ ರುಬ್ಬಬೇಕು. ಎಣ್ಣೆ ಹಾಕ್ತಾಯಿದ್ದೀನಿ 1-2 ಟೇಬಲ್ ಸ್ಪೂನು. ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಈರುಳ್ಳಿ ರುಬ್ಕೊಂಡಿದ್ದೆ, ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಟೊಮೆಟೊ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ 2 ನಿಮಿಷ ಫ್ರೈ ಮಾಡೋಣ. ಸ್ವಲ್ಪ 1/4 ಟೀ ಸ್ಪೂನ್ ಅರಿಶಿನ, ಒಂದು ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡ್ರು, ಸ್ವಲ್ಪ ಇಂಗು, ಒಂದು 1/4 ಟೀ ಸ್ಪೂನ್ ಹಂಚು ಪೌಡ್ರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಉಪ್ಪು ಅರ್ಧ ಟೀ ಸ್ಪೂನು, ಸಾಲ್ಟು, ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದು ಹಾಕ್ತಾಯಿದ್ದೀನಿ. ರೆಡಿಯಾಗಿದೆ. ಒಂದು ಚೂರು ನೀರು ಹಾಕೋಣ, ಜಾಸ್ತಿ ಬೇಡ, ಇಷ್ಟು ಸಾಕು. ಪೂರಿ, ಚಪಾತಿ, ದೋಸೆ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಕರಿ. ಒಂದೇ ಒಂದು ಕುದಿ ಬರಲಿ. ಆವಾಗಲೇ ಧನಿಯಾ, ಸೋಂಪು ಎಲ್ಲ, ಜೀರಿಗೆ, ಒಂದು 4 ಕಾಳು ಮೆಣಸೆಲ್ಲ ಹಾಕಿದ್ದೀನಲ್ಲ, ಒಂದು ಟೀ ಸ್ಪೂನಷ್ಟು ಹಾಕಿ ಸಾಕು. ತುಂಬ ಟೇಸ್ಟ್ ಕೊಡುತ್ತೆ. ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ತರಿಯಾಗಿ ಪೌಡ್ರ್ ಮಾಡಬೇಕು. ಮೇಲೆ ಕಸ್ತೂರಿ ಮೆಥಿ ಹಾಕ್ತಾಯಿದ್ದೀನಿ. ಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿ, ಆಳು ಮಸಾಲ ರೆಡಿಯಾಗಿದೆ. ಆಲೂ ಕರಿ ನೋಡಿ ರೆಡಿಯಾಗಿದೆ. ದೋಸೆ ಜೊತೆಗೆ, ಇಡ್ಲಿ, ಯಾವುದಕ್ಕದು ಚೆನ್ನಾಗಿ, ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.